ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ನಮಸ್ಕಾರ ಕರ್ನಾಟಕ. ಮೊನ್ನೆ ಐ ಥಿಂಕ್ ಇಫ್ ಐ ನಾಟ್ ರಾಂಗ್ 19th ಒಂದು FIR ರಿಜಿಸ್ಟರ್ ಆಗುತ್ತೆ. 21st ನನಗೊಂದು ನೋಟಿಸ್ ಕೊಡ್ತಾರೆ ಕೊಡಗಿಲಿ ಪೊಲೀಸರು. ಅಂಡ್ ಐ ಥಿಂಕ್ ಸೆಕ್ಷನ್ 299 ಮತ್ತೆ ಬೋತ್ ಆರ್ ಲೆಸ್ ದ್ಯಾನ್ 7 years, 7 ವರ್ಷಕ್ಕಿಂತ ಕಡಿಮೆ ಇರುವಂತ ಅಫೆನ್ಸ್ ಅದು. ಯಾರಿಗೋ ಇಂಟರ್ನೆಟ್ ಅಲ್ಲಿ ಏನೋ ಮಾತಾಡದೆ ಅಂತ ऐसा नहीं, सीधा सीधा उधर जाना है, उधर ನೀಟಾಗಿ ಹೇಳಬಹುದು ಜಾನಿದೆ ಅಂತ. ಆ ಕೇಸಲ್ಲಿ ಓಕೆ ನಮ್ಗೆ ನೋಟಿಸ್ ಕೊಡಬೇಕು ಅಂಡರ್ ಸೆಕ್ಷನ್ 35. ಯಾಕಂದ್ರೆ ನನ್ನ ಮೇಲೆ ಮಾಡಿದಂತ FIR ಅಲ್ಲಿ 7 years ಗಿಂತ ಲೆಸ್ ಪನಿಷ್ಮೆಂಟ್ ಇರೋದ್ರಿಂದ ನನಗೆ ನೋಟಿಸ್ ಕೊಡಬೇಕಾಗಿತ್ತು. ನೋಟಿಸ್ ಕೊಟ್ಟರು ನಾನು ಯಾವುದೋ ಬೇರೆ ಒತ್ತಡದಲ್ಲಿ ಬೇರೆ ಕೆಲಸದಲ್ಲಿ ಇದ್ದಾಗ ನಾನು ರಿಪ್ಲೈ ಕಟ್ಟಿ ಕಳಿಸಿದ್ರೆ ಕೊಡಗೇರಿ ಪೊಲೀಸರು ತಗೊಂಡ್ಲಿಲ್ಲ. ಬದಲಾಗಿ ಸರ್ಚ್ ವಾರೆಂಟ್ ತಗೊಂಡ್ಬಂದು ಮನೆ ಹತ್ರ ಬಾಗಿಲನ್ನೆಲ್ಲ ಒಡೆದಾಕಿ, ಮೇಲೆ ರೂಮ್ ಎಲ್ಲ ಒಡೆದಾಕಿ, ಆ ನಾಯಿಗಳಿಗೆ ಏನೇನೋ ಮಾಡಿ ತುಂಬಾ ದೊಡ್ಡ ಮೆಸ್ ಮಾಡಿಟ್ಟಿದ್ದಾರೆ. ಅಲ್ಲ, ಆರ್ಟಿಕಲ್ 19 ಪ್ರಕಾರ ನಾವೆಲ್ಲ ಧ್ವನಿ ಮಾಡೋದು ತಪ್ಪೇನಾ? ನಾವು ನಮಗೋಸ್ಕರ ಏನಾದ್ರು ಧ್ವನಿ ಮಾಡ್ತಾ ಇದೀವ? ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವತ್ತು ಮಾನ್ಯ ನ್ಯಾಯಾಲಯ ನಮಗೆ, ನಮ್ಮ ವಕೀಲರು, ಐ ಶುಡ್ ಥ್ಯಾಂಕ್ ಆಲ್ ಮೈ ಟೀಮ್ ಆಫ್ ಅಡ್ವೊಕೇಟ್ಸ್, ಯಾರ್ಯಾರು ನಿಂತ್ಕೊಂಡಿದಾರಲ್ಲ, ವೇದಮೂರ್ತಿ, ನಮ್ಮ ಹರೀಶ್ ಬಾಬು ಅವರು, ವೇದಮೂರ್ತಿ ಅವರು, ಸುನೀಲ್ ಅವರು, ಅವ್ರ ಜೂನಿಯರ್ಗಳು, ಕಡಿಮೆ ಒಂದು 45 ಜನ ಅಡ್ವೊಕೇಟ್ಸ್ ಪಾಪ ನನ್ನ ಪರವಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಈ ರೀತಿ ಅನ್ಯಾಯ ಮಾಡಿದ್ದಾರೆ. ಅರೆಸ್ಟ್ ಮಾಡೋ ಪ್ರೊಸೀಜರ್ ಅಲ್ಲಿ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಈ ವಿಡಿಯೋ ಮಾಡ್ತಾ ಇರೋದು ನನಗೆ ಬೇಲಾಯ್ತು ಅನ್ನೋ ಖುಷಿನಲ್ಲ. ನಾನು ನಿಮಗೆ ತಿಳಿಸಬೇಕಾಗಿದೆ, ಯಾವುದೇ ವ್ಯಕ್ತಿಯ ಮೇಲೆ FIR ಆಯ್ತು ಅಂತಂದ್ರೆ ಆ ಸೆಕ್ಷನ್ಗಳಲ್ಲಿ ಯಾವುದೋ ಸೆಕ್ಷನ್ಗಳು ಕೂಡ ಲೆಸ್ ದನ್ 7 years ಇತ್ತು ಅಂತಂದ್ರೆ ಅವ್ರು ಯಾರೂ ಕೂಡ ನಿಮಗೆ ಅರೆಸ್ಟ್ ಮಾಡ್ಲಿಕ್ಕೆ ಬರಲ್ಲ. ಬಿಕಾಸ್ ದೇರ್ ಇಸ್ ಅ ಗೈಡ್ಲೈನ್ಸ್ ಕಾಲ್ಡ್ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ. ಬಟ್ ಈ ನನಗೊತ್ತಿಲ್ಲ, ಈ ಅರ್ಧಂಬರ್ಧ ಇರುವಂತ ಕೆಲವು ಸರ್ಕಾರದಲ್ಲಿ ಇರೋರು ಒತ್ತಡ ಹಾಕಿ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿದ್ರು ಸಹ ನನಗೆ ಮೊದಲೇ ನೋಟಿಸ್ ಕೊಟ್ಟು ಮಾನ್ಯ ದಿವಸನೇ ಬಂದು ಸರ್ಚ್ ವಾರೆಂಟ್ ಎತ್ಕೊಂಡ್ಬಂದು ಬಾಗಲ್ನೆಲ್ಲ ಹೊಡೆದಾಕಿ ಇಷ್ಟೊಂದು ದೊಡ್ಡ ಮೆಸ್ ಮಾಡಿಸ್ತಾ ಇದೆಯಲ್ಲ ಕಾಂಗ್ರೆಸ್ ಸರ್ಕಾರ. ನನಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಇದೆಲ್ಲ ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದೀರಾ? ಶುಡ್ ವಿ ಫೈಲ್ ಎ ಕಂಟೆಂಪ್ಟ್? ಈ ಕೇಸಲ್ಲಿ ಕಂಟೆಂಪ್ಟ್ ಫೈಲ್ ಮಾಡೋಣ. ಆಮೇಲೆ ಯಾರು ಎದುರ್ಕೊಂಡಿಲ್ಲ, ಏನಕ್ಕೆ ನೀವೆಲ್ಲ ಕೇಸ್ ಹಾಕ್ಬಿಟ್ಟು ಎದುರಿಸ್ತೀನಿ ಅನ್ನೋಕ್ಕಾದ್ರೆ ನನ್ಗೇನು ಅರ್ಥ ಆಗ್ತಾ ಇಲ್ಲ. ನಾವು ಪ್ರಶ್ನೆ ಸಂವಿಧಾನಿಕ ಹಕ್ಕುಗಳಿಂದ ಪ್ರಶ್ನೆ ಮಾಡದೆ ದೊಡ್ಡ ತಪ್ಪಾಗ್ಬಿಟ್ಟಿದ್ಯಾ? ಸಂವಿಧಾನ ಕೊಟ್ಟಿರುವಂತ ಹಕ್ಕು ಯಾವ ಪಾರ್ಟಿನೂ ಕೊಟ್ಟಿಲ್ಲ, ಅದು ಕಾಂಗ್ರೆಸ್ ಕೊಟ್ಟಿಲ್ಲ, ಬಿಜೆಪಿನೂ ಕೊಟ್ಟಿಲ್ಲ. ಇವತ್ತು ಮಾನ್ಯ ನ್ಯಾಯಾಲಯ ಅದನ್ನ ಪರಿಷ್ಕರಿಸಿ ನನಗೆ ನೋಟಿಸ್ ಕೊಟ್ಟು ಬಂದು ನೋಟಿಸ್ ಕೊಟ್ಟು ಸಮಯನೇ ಕೊಡದೆ ನನ್ನನ್ನ ಬಂದು ವಾರೆಂಟ್ ಎತ್ಕೊಂಡ್ಬಂದು ಅರೆಸ್ಟ್ ಮಾಡಿ, ಮತ್ತೆ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಯಾಕೆ ಫಾಲೋ ಮಾಡಲ್ಲ ನೀವು? ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಅವರು ಗೈಡ್ಲೈನ್ಸ್, ಹಾಗಾದ್ರೆ ನೀವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಲ್ಲ, ಹೋಮ್ ಮಿನಿಸ್ಟರ್ ಅಥವಾ ಅವ್ರ ಮೇಲೆ ಇರೋ ಒತ್ತಡ ಹಾಕೋರು ಗೈಡ್ಲೈನ್ಸ್ ಗಳನ್ನ ಫಾಲೋ ಮಾಡ್ತೀರಾ? ಮತ್ತೆ ಸುಪ್ರೀಂ ಕೋರ್ಟ್ ಏನಕ್ಕೆ ಬೇಕಾಗಿದೆ? ಡೋಂಟ್ ಯು ಥಿಂಕ್ ಇವನ್ ನನ್ನ ಕೇಸಲ್ಲೂ ಕೂಡ ಕಂಟೆಂಪ್ಟ್ ಅನ್ಸಲ್ಲ ನಿಮ್ಗೆ? ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಹೇಳಿದೆ, 7 ವರ್ಷದ ಕೆಳಗಡೆ ಅಫೆನ್ಸ್ಗಳಿಗೆ ನೀವು ನೋಟಿಸ್ಗಳನ್ನು ಕೊಡಬೇಕು, ಮತ್ತೆ ಆರೋಪ ಹೊತ್ತಿರೋಂತವ್ರಿಗೆ ಸಮಯ ಕೊಡಬೇಕು, ಉತ್ತರ ಕೊಡ್ಲಿಕ್ಕೆ, ಬಂದು ಹೇಳಿಕೆ ಕೊಡ್ಲಿಕ್ಕೆ. ಅರೆಸ್ಟ್ ಈಸ್ ಓನ್ಲಿ ಇನ್ ದ ರೇರೆಸ್ಟ್, ಅರೆಸ್ಟ್ ಈಸ್ ನಾಟ್ ಮ್ಯಾಂಡೇಟರಿ, ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗುತ್ತೆ. ಆದ್ರೂ ಕೂಡ ಕೊಡಗೇಲಿ ಪೊಲೀಸರು ಮನೆಯ ಬಾಗಲನ್ನ ತಾವು ಬಂದು ಹೊಡೆದಾಕಿ, ಗೇಟನ್ನೆಲ್ಲ ಹೊಡೆದಾಕಿ, ಆ ನಾಯಿಗಳಿಗೆಲ್ಲ ಹೆಚ್ಚು ಕಮ್ಮಿ ಮಾಡಿ, ಜೊತೆನಲ್ಲಿ ಆರಾಮ್ से जाओ कोई जरूरत नहीं जोर से जाने की, आराम से जाओ ಏನ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ಕೆಲಸ ಮಾಡೋದ್ ಕೇಳಿದ್ರೆ ಸರ್ ಮೇಲಿಂದ ಒತ್ತಡ ಅಂದ್ರೆ ಯಾರು? ಸರ್ಕಾರನ? ಒಬ್ಬ ಡೆಪ್ಯೂಟಿ CM ಅವರು ಯಾರೋ ವ್ಯಕ್ತಿನ ಐ ಥಿಂಕ್ ಒದ್ದು ಒಳಗಡೆ ಹಾಕಿ ಅಂದ್ರೆ ಅಸಾಲ್ಟ್ ಮಾಡಿ ಅಂತ ಒಬ್ಬ ಡೆಪ್ಯೂಟಿ CM ಅವರು ಒದ್ದು ಒಳಗಡೆ ಹಾಕಿ ಅಂತಂದ್ರೆ ಏನ್ ಲೆಕ್ಕಾಚಾರ ಇದು? ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾವ ಸರ್ಕಾರದ ಕೆಳಗೆ ನಾವು ಜೀವನ ಮಾಡ್ತಾ ಇದೀವಿ? ಆರ್ ವಿ ಲಿವಿಂಗ್ ಇನ್ ಡೆಮೋಕ್ರಸಿ? ಈಸ್ ದ ಲಾ ಅಂಡ್ ಪವರ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಸ್ಟೇಟ್ಸ್ಮ್ಯಾನ್ ಆರ್ ಪೀಪಲ್ ಹೂ ಸ್ಪೀಕ್ ದಿಸ್ ಟೈಪ್ ಆಫ್ ಲ್ಯಾಂಗ್ವೇಜ್. ಒದ್ದು ಒಳಗಡೆ ಹಾಕಿ ಅಂದ್ರೆ ಅಸಾಲ್ಟ್ ಮಾಡಿ ಅಂತ, ಫೋರ್ಸ್ ಹಾಕಿ ಅಂತ, ಅವ್ರ ಮೇಲೆ ಫಿಸಿಕಲ್ ಆಗಿ ತೊಂದರೆ ಆಗ್ಲಿ ಅಂತ, ತೊಂದರೆ ಆಗಿ ಒಳಗಡೆ ಹಾಕಿ ಅಂತ ಒಬ್ರು ಹೇಳ್ಬೋದಾ ಈ ಮಾತನ್ನ? ಆರ್ ವಿ ಗುಲಾಮ್ಸ್? ಆರ್ ವಿ and upon all this I respect the
ನಾನು ಆಯ್ತು ವಿ ರೆಸ್ಪೆಕ್ಟೆಡ್ ಇಟ್. ಅವ್ರು ಪೊಲೀಸರು ಅರೆಸ್ಟ್ ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ರು. ಇವತ್ತು ಮಾನ್ಯ ನ್ಯಾಯಾಲಯ ಪರಿಷ್ಕರಣೆ ಮಾಡ್ತು, ನಮ್ಮ ವಕೀಲರ ವಾದವನ್ನ ಆಲಿಸ್ತು. ತಪ್ಪುಗಳಾಗಿದೆ ಅಂತ ಗೊತ್ತಾಯ್ತು, ಅರೆಸ್ಟ್ ಅಲ್ಲೂ ಕೂಡ ತಪ್ಪಾಗಿದೆ ಅಂತ ಗೊತ್ತಾಯ್ತು. ಈ ರೀತಿ ಮಾಡೋದ್ರಿಂದ ನನಗೆ ಗೊತ್ತಿಲ್ಲ ಪಾಪ ಪೊಲೀಸವ್ರ ಮೇಲೆ ನೀವು ಹಾಕುವಂತ ಒತ್ತಡ. ನಾನು ಎಲ್ಲಾ ಪೊಲೀಸರು ಕೆಟ್ಟವರು ಅಂತ ಹೇಳಕ್ ಹೋಗಲ್ಲ. ಆ ಪೊಲೀಸವ್ರ ಮೇಲೆ ನೀವು ಹಾಕುವಂತ ಒತ್ತಡ, ಅವರುಗಳನ್ನ ಬಳಸ್ಕೊಂಡು ಸುಮ್ನೆ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಫಾಲೋ ಮಾಡಿದಿರಂತದ್ದು. ಆಮೇಲೆ ಒದ್ದು ಒಳಗಡೆ ಹಾಕಿ ಅನ್ನೋ ಡೈಲಾಗ್ಗಳು. ನಾವ್ ಯಾರು ಗುಲಾಮರಲ್ಲ ಸರ್. ನಾವು ವೋಟ್ ಹಾಕಿದ್ರೆ ಕೇಂದ್ರ ಸರ್ಕಾರ ಆಗುತ್ತೆ, ನಾವು ವೋಟ್ ಹಾಕಿದ್ರೆ ರಾಜ್ಯ ಸರ್ಕಾರ ಆಗುತ್ತೆ. 24 ಗಂಟೆ ಟ್ಯಾಕ್ಸ್ ಕಟ್ಟಿದ್ರೆ 2 ಸರ್ಕಾರ ನಡೀತದೆ. ನಾವ್ ಯಾರು ಗುಲಾಮರಲ್ಲ. ಪೊಲೀಸರು ನಾವ್ ಯಾರು ಭಯನೂ ಬೀಳ್ಬೇಕಾಗಲ್ಲ. ನಿಮ್ FIR ಮಾಡಿದ್ರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಗಳನ್ನ ಫಾಲೋ ಮಾಡಿ ಅದನ್ನ ತಲೆಯಲ್ಲಿ ಬುದ್ಧಿಲಿ ಇಟ್ಕೋಬೇಕು. ಪೊಲೀಸ್ ಆಫೀಸರ್ಗಳು ಯಾರೋ ಹೇಳ್ದ ಟ್ರಾನ್ಸ್ಫರ್ ಮಾಡ್ತಾನೆ, ಸಸ್ಪೆಂಡ್ ಮಾಡ್ತಾನೆ ಅಂತ ನೀವುಗಳು ನಿಮ್ಮ ಐ ಥಿಂಕ್ ಈ ಸುಪ್ರೀಂ ಕೋರ್ಟ್ ವೈಲೇಷನ್ ಗಳನ್ನ ಮಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆದ್ರೆ ಏನ್ ಮಾಡ್ತೀರಾ ನೀವು? ಇವಾಗ ನನ್ನ ಕೇಸಲ್ಲಿ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಫಾಲೋ ಮಾಡಿಲ್ಲ. ನೋಟಿಸ್ ಕೊಟ್ಟು ಬಂದು ಮಾನೇ ದಿವಸನೇ ಬಂದು ನನ್ನನ್ನ ನೀವು ಅದು ಸರ್ಚ್ ವಾರೆಂಟ್ ಎತ್ಕೊಂಡು ಹೋಗ್ತೇ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡ್ತೀರಾ. ಮನೆ ನ್ಯಾಯಾಲಯ ಇದೆಲ್ಲ ತಪ್ಪುಗಳನ್ನ ಪೊಲೀಸವ್ರ ತಪ್ಪುಗಳನ್ನ ನೋಡಿದ್ದೆ. ಮಾಡಿಸಿದ್ದು ಪೊಲೀಸರು, ಮಾಡಿರೋರು ಪೊಲೀಸರು ಇರ್ಬೋದು, ಮಾಡಿಸಿದ್ದು ಯಾರು? ಸರ್ಕಾರದವ್ರ ಮೇಲೆ ಹೇಳ್ತಾರೆ. ಏನ್ ನಡೀತಾ ಇದೆ ಇಲ್ಲಿ? ಏನ್ ಎಲ್ಲಾರ ಬಾಯಿಗಳನ್ನ ಮುಚ್ಚಿಸ್ಬೇಕು ಅಂತನಾ? ಸಾಧ್ಯನಾ? ಮೇಲೆ ಒಬ್ಬ ನೋಡ್ತಾ ಇದ್ದಾನೆ ಎಲ್ಲ. ವಿ ಡೋಂಟ್ ಕೇರ್. ವಿ ಆರ್ ದ ಸಿಟಿಸನ್ಸ್ ಅಂಡ್ ವಿ ಓನ್ಲಿ ರೆಸ್ಪೆಕ್ಟ್ ಕಾನ್ಸ್ಟಿಟ್ಯೂಷನ್. ಈ ದೇಶ ಸಂವಿಧಾನವನ್ನ ನಾವು ಗೌರವಿಸ್ತೀವಿ. ಇವತ್ತು ಕಾಂಗ್ರೆಸ್ ಇದೆ, ಓದ್ಸತಿ ಬಿಜೆಪಿ ಇತ್ತು, ಮುಂದೆ ಇನ್ನೊಂದೇನೋ ಬರ್ಬೋದು, ಯಾವುದೇ ಸರ್ಕಾರ ಬರ್ಬೋದು. ಆದ್ರೆ ಶಾಶ್ವತವಾಗಿ ಉಳಿಯುವಂತದ್ದು ದೇಶದ ಸಂವಿಧಾನ, ದೇಶದ ನಾಗರಿಕನ ಮತ. ನಾವು ಜನ ಹಾಕೋ ವೋಟರ್ಗಳನ್ನ ಈ ತರ ಎಲ್ಲ ಗೋಳಿಕೊಂತೀರಲ್ಲ ನೀವು. ಸುಮ್ನೆ ಕೇಸುಗಳನ್ನ ಹಾಕಿ ಪೊಲೀಸವ್ರ ಮೇಲೆ ಒತ್ತಡ ಹಾಕಿ ಅವ್ರ ಕೈಲಿ ಅರೆಸ್ಟ್ ಮಾಡಿಸಿ ಪಾಪ ಅವರು ಕೆಟ್ಟವರಾಗಬೇಕು. ನೀವೆಲ್ಲ ಸೇಫ್ ಆಗಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಆದೇಶಗಳನ್ನ ಮಾಡಿ ಅವ್ರ ಕೈಲಿ ಕೆಟ್ಟ ಕೆಲಸಗಳನ್ನ ಮಾಡಿ ಅದು ಸುಪ್ರೀಂ ಕೋರ್ಟಿನ ವಿರುದ್ಧವಾಗಿ, ಗೈಡ್ಲೈನ್ಸ್ ವಿರುದ್ಧವಾಗಿ ಕೆಲಸ ಮಾಡಿಸ್ತೀರಾ ಅಂತಂದ್ರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ತಂದು ನಿಲ್ಸಿದ್ದೀರಾ? ವಾಟ್ ಆರ್ ಯು ಟ್ರೈಂಗ್ ಟು ಪ್ರೂವ್? ಓಕೆ, ವಿ ರೆಸ್ಪೆಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ವಿ ರೆಸ್ಪೆಕ್ಟ್ ದ ಲಾ, ವಿ ರೆಸ್ಪೆಕ್ಟ್. ನಾವು ನಿಮ್ಮ ಅರೆಸ್ಟ್ ಅನ್ನ ರೆಸ್ಪೆಕ್ಟ್ ಮಾಡಿದ್ವಿ. ಕಾರಣ ಯಾಕೆ ಅಂತಂದ್ರೆ ತಪ್ಪಾಗಿದ್ರು ಪರವಾಗಿಲ್ಲ, ನಾವು ನ್ಯಾಯಾಲಯದಲ್ಲಿ ನಮ್ಮ ವಕೀಲರು ಇದ್ದಾರೆ ಮಾತಾಡ್ಲಿಕ್ಕೆ ಅಂತ. ನಮ್ಮ ವಕೀಲರು ಪ್ರಶ್ನೆ ಮಾಡಿದ್ರು ಇವತ್ತು. ಅಂಡ್ ಡೆಫಿನೆಟ್ಲಿ ದ ಕೋರ್ಟ್ ಕೋರ್ಟ್ ಅಲೋಡ್ ಅವರ್ ಅಪ್ಲಿಕೇಶನ್ ಅಂಡ್ ಥ್ಯಾಂಕ್ಸ್ ಅ ಲಾಟ್. ನಾನು ನ್ಯಾಯಾಲಯಕ್ಕೆ ಐ ಥಿಂಕ್ ವಿ ಆರ್ ವೆರಿ ವೆರಿ ಥ್ಯಾಂಕ್ಫುಲ್ ಅಂಡ್ ವಿ ಆರ್ ಒಬ್ಲೈಸ್ಡ್ ಓಕೆ ಬೈ ದ ಆರ್ಡರ್ಸ್. ಬಟ್ ನಮ್ಮಂತ ಓಡಾಟಗಾರರಿಗೆ ಈ ತರ ಮಾಡ್ಬೇಕಾದ್ರೆ ಸಾಮಾನ್ಯ ಜನರ ಗತಿ ಹೆಂಗೆ? ಸುಳ್ಳು ಕೇಸುಗಳನ್ನ ಹಾಕಿ ಸಣ್ಣ ಪುಟ್ಟ ಕೇಸಲ್ಲೂ ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತ ಅಲ್ಲಿರುವಂತ ರಾಜಕೀಯ ನಾಯಕರುಗಳು, ಅಲ್ಲಿರುವಂತ ಭ್ರಷ್ಟ ಪೊಲೀಸರು ಈ ತರ ಆಗ್ಬಿಟ್ರೆ ರಾಜ್ಯದ ವ್ಯವಸ್ಥೆ ಏನಾಗುತ್ತೆ? ಏನು ಥ್ಯಾಂಕ್ಸ್ ಅ ಲಾಟ್. ಕೊಡಿಗೇಳಿ FIR ಗೆ ಬೇಲನ್ನು ತಗೊಂಡಿದ್ದೀವಿ. ವಿ ವಿಲ್ ನಾಟ್ ಸ್ಟಾಪ್ ಫೈಟಿಂಗ್. ಓಕೆ, we will stand and there is no second thought about it. Okay, we respect the law, we respect the constitution, but ಈ ರೀತಿ ಕಾನೂನನ್ನ ಪೊಲೀಸರನ್ನ ಬಳಸಿ ದುರ್ಬಳಕೆ ಮಾಡ್ಕೊಂಡು ಮಾಡಂತ ಉಚ್ಚಾಟ ನಿಮ್ಗೆ ಎಷ್ಟರ ಮಟ್ಟಿಗೆ ಸರಿ? ನೀವುಗಳು ಕೂಡ ತಿಹಾರ್ ಜೈಲ್ಗೆ ಹೋದಾಗ ಅಲ್ಲಿ ಹತ್ಕೊಂಡು ಮಲ್ಕೊಂಡಿದ್ರೆ ನಾವೆಲ್ಲ ನೋಡಿಲ್ಲ ಅನ್ಕೊಂಡಿದ್ದೀರಾ? ನಾವು ನೋಡಿದ್ದೀವಿ. ಓಕೆ, ಇವತ್ತು ಪವರ್ ಇದೆ ಅಂತ, ಇವತ್ತಿರುತ್ತೆ, ನಾಳೆ ಹೊಟ್ಟೋಗುತ್ತೆ, ನಾಳೆ ಮತ್ತೆ ಆಳುವಂತ ಪರಿಸ್ಥಿತಿ ಬರ್ತದೆ. ಕಾಂಗ್ರೆಸ್ ಸರ್ಕಾರದ ಕರ್ಮ, ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತ ಯಾವುದೋ ಒಂದು ಸಣ್ಣ ಗುಂಪು ಮಾಡ್ತಾ ಇರುವಂತ ಕರ್ಮ ಇಡೀ ರಾಜ್ಯದ ಮೇಲೆ ಇಷ್ಟೊಂದು ಪ್ರಭಾವ ಬೀಳ್ತಾ ಇದೆ. ಆ ಕರ್ಮದ ಫಲವಾಗಿ ನೆನ್ನೆ ದೊಡ್ಡಣ್ಣನ ಅಳಿಯ ಇಡೀ ಅರೆಸ್ಟ್ ಮಾಡಿದ್ದಾನೆ. ಪಪ್ಪಿ ಈಸ್ ಅರೆಸ್ಟೆಡ್. ಯಾಕೆ ಅರೆಸ್ಟ್ ಆದ? ಕಾಂಗ್ರೆಸ್ ಅವರು ಚಿತ್ರದುರ್ಗದ MLA ಅಲ್ವಾ? ಇಡೀ ಅರೆಸ್ಟ್ ಮಾಡಿದ್ದಾರೆ ನೆನ್ನೆ. ನೋಡಿ, ನಿಮ್ಮ ಕರ್ಮದ ಫಲ. ಬೇರೆ ಬೇರೆಯವ್ರಿಗೆ ತೊಂದರೆ ಕೊಟ್ರೆ ನಿಮ್ಮ ಪಕ್ಷದಲ್ಲೇ ಇರುವಂತ ಪಪ್ಪಿನ ಇಡಿ ಅವರು ಅರೆಸ್ಟ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಮೇಲೆ ಕರ್ಮ ಅನ್ನೋದೆಲ್ಲ ನೋಡ್ತಾ ಇದೆ. ಓಕೆ, ನಾವು ಇವತ್ತು ವ್ಯವಸ್ಥೆನ ಗೌರವಿಸ್ತೇವೆ, ಬಟ್ ತಪ್ಪಾದ್ರೆ ಪ್ರಶ್ನೆ ಮಾಡೇ ಮಾಡ್ತೀವಿ. ಓಕೆ, ನಮ್ಮಗಳನ್ನ ಯಾರು ನೀವು ಸುಳ್ಳು ಕೇಸುಗಳನ್ನ ಹಾಕಿ ಎದುರಿಸುವಂತ ಅವಶ್ಯಕತೆ ಇಲ್ಲ. ಅದಾದ್ರೂ ಕೂಡ ನಮ್ಮ ವಕೀಲರು ಇದ್ದಾರೆ, ನ್ಯಾಯಾಲಯದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ ನಮಗೆ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್, ಬೈ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.